ಎಲ್ರಿಗೂ ನಮಸ್ಕಾರ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆಯಿಂದ ಸಾಕಷ್ಟು ಸುದ್ದಿಗಳು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾನೇ ಇದೆ. ಈಗ ಸಿ ಎಮ್ ಅವರು ನಿನ್ನೆ ಒಂದು ಸಭೆಯಲ್ಲಿ ಎಜುಕೇಷನ್ ಮಿನಿಸ್ಟರ್ ಕೂಡ ಅವ್ರ ಜೊತೆಗಿದ್ದರು. ಅವರು ಕೆಲವೊಂದು ಶಿಕ್ಷಣ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಭೆಯಲ್ಲಿ ಚರ್ಚೆ ಮಾಡಬೇಕಾದಂಥ ಒಂದು ಟೈಮಲ್ಲಿ ಇಮಿಡಿಯೇಟು 15,000 ಟೀಚರ್ ರಿಕ್ರೂಟ್ಮೆಂಟನ್ನು ಈಗ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಅಂದರೆ ಆ್ಯಸ್ ಎ ಸಿ ಎಮ್ ಆಗಿ ಅವ್ರ ಕಡೆಯಿಂದ 15,000 ನೇಮಕಾತಿ ಏನು ಮಾಡಲಿಕ್ಕೆ ಸಜ್ಜಾಗಿದೆ ಇಲಾಖೆ, ಅದಕ್ಕೆ ಈಗ ಅನುಮೋದನೆಯನ್ನು ಪಾಸ್ ಮಾಡಿದ್ದಾರೆ. ಇದಾದ ನಂತರದಲ್ಲಿ ಅದಕ್ಕೆ ನಾನು ಇವತ್ತಿನ ವಿಡಿಯೋ ತಮ್ನೇಲ್ನಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ಗೆ ಕೇವಲ ಒಂದು ಸ್ಟೆಪ್ ಮಾತ್ರ ಬಾಕಿ ಇದೆ ಅಂತ ಹಾಕಿದ್ದೀನಿ ನಾನು. ದ ರೀಸನ್ ಬಿಹೈಂಡ್ ಒಂದು ಸ್ಟೆಪ್ ಯಾವುದಪ್ಪ ಅಂತಂದರೆ, ಸಿ ಎಮ್ಮಿಂದ ಅಪ್ರೂವಲ್ ಪಾಸ್ ಆಯಿತು ಅಂತಂದರೆ ನೆಕ್ಸ್ಟ್ ಏನೋದು ಅದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು. ಬಟ್ ಅಲ್ಲಿ ಅಪ್ರೂವಲ್ ಪಾಸ್ ಆಯಿತು ಅಂತಂದರೆ ಇಮಿಡಿಯೇಟ್ ನೋಟಿಫಿಕೇಷನ್ ಮಾಡಲೇಬೇಕಾಗುತ್ತೆ ಅವರು. ಇಷ್ಟೆಲ್ಲ ಆದರೂ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಬೇಗ ಅಪ್ರೂವಲ್ ಪಾಸ್ ಮಾಡಿ ಅದಕ್ಕೆ ಅಪ್ಸೆಟ್ ಆಗಿ ಮತ್ತೆ ಫೈಲನ್ನು ಇವರು ಕಳಿಸಿದ ತಕ್ಷಣ ಮತ್ತೆ ಡಿಲೇ ಮಾಡ್ತು ಅಂತಂದರೆ ಇದಕ್ಕೇನು ಅರ್ಥವಿರಲ್ಲ, ಹಂಗೆ ಆಗ್ಬಿಡುತ್ತೆ. ಏನು ಹೇಳಬೇಕು ಯಾರಿಗೂ ಅಂತಲೇ ಗೊತ್ತಾಗಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ರಾಜ್ಯದಲ್ಲಿ. ಹಾಗಾಗಿ ಹೈಯೆಸ್ಟ್ ನಂಬರ್ ಆಫ್ ರಿಕ್ರೂಟ್ಮೆಂಟ್ ಏನಾದರೂ ಒಂದು ಇಲಾಖೆಯಲ್ಲಿ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ. ನೋಡಿ, ಇಡೀ ಎಂಟೈರ್ ಸ್ಟೇಟಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಸ್ಕ್ರೀನಲ್ಲಿ, ಅದನ್ನು ಹಾಕಿದ್ದೀನಿ ತಮ್ನೇಲ್ನಲ್ಲಿ ನಾನು. 45,572 ಇದೆ ಇದು ಪ್ರಾಥಮಿಕ ಶಾಲೆಗಳಲ್ಲಿ. ಇನ್ನು ಹೈಸ್ಕೂಲ್ಸಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಅಲ್ಲಿ 12,079 ಹುದ್ದೆಗಳು ಖಾಲಿರುವಂಥದ್ದು. ಹತ್ತತ್ರ ಇವೆರಡನ್ನೂ ಕ್ಲಬ್ ಮಾಡ್ತು ಅಂತಂದರೆ 60,000ಕ್ಕೂ ಹೆಚ್ಚು ಹುದ್ದೆಗಳು ವೇಕೆಂಟ್ ಇದೆ. ಇನ್ನೂ ಕೂಡ ಸೂಕ್ಷ್ಮವಾಗಿ ಅಂಕಿಅಂಶಗಳು ತಗೊಳ್ಬಿಡ್ತು ಅಂತಂದರೆ 65,000ಕ್ಕೂ ಹೆಚ್ಚು ಹುದ್ದೆಗಳು ಎಂಟೈರ್ ಸ್ಟೇಟಲ್ಲಿ, ಅದು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲೇ ಖಾಲಿರ್ತಕ್ಕಂಥ ಹುದ್ದೆಗಳಿದು. ಇದನ್ನು ಸಾಕಷ್ಟು ಬಾರಿ ಎಜುಕೇಷನ್ ಮಿನಿಸ್ಟರ್ ಹೇಳಿದ್ದಾರೆ. ಬಟ್ ಹೇಳಿದ್ರೆ ಸಾಲದು, ಅದಕ್ಕೆ ಏನೇನು ಸಮಸ್ಯೆಗಳು ಬಗೆಹರಿಸಲಿಕ್ಕೆ, ಆ ಕೊರತೆಯನ್ನು ನಿವಾರಣೆ ಮಾಡಲಿಕ್ಕೆ ಏನೆಲ್ಲ ಸಿದ್ಧತೆಗಳು ಮಾಡಬೇಕು, ನೇಮಕಾತಿ ಮಾಡಬೇಕು, ಅದನ್ನು ಕಾಲಕ್ಕೆ ಮಾಡಬೇಕು. ಹಾಗಾದರೆ ಮಾತ್ರ ಯಾವುದೇ ಸಮಸ್ಯೆಗಳಲ್ಲಿ ಉದ್ಭವ ಆಗಲ್ಲ, ಆಯಿತಾ? ನೋಡಿ, ಇಲ್ಲಿ ಏನು ಹೇಳಿದರೆ, ಇಲ್ಲಿ 15,000 ಶಿಕ್ಷಕರ ಭರ್ತಿಗೆ ಸಿ ಎಮ್ ವಸ್ತು ಅಂತ ಇದೆ ಈಗ. ನೆಕ್ಸ್ಟು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ 15,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಅನುಮೋದನೆ ನೀಡಿದ್ದಾರೆ. ಶಿಕ್ಷಣ ಇಲಾಖೆಯ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟ ಹಾಗೆ ಅವರು ಬುಧವಾರ ಒಂದು ಸಭೆಯನ್ನು ಕರೆದಿದ್ದರು. ಅಲ್ಲಿ ಮಾತಾಡಬೇಕಾದ್ರೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಸಂಬಂಧವಾಗಿ ಇಮಿಡಿಯೇಟ್ ಏನು ಮಾಡಬೇಕು, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ನೀವು ಕೂಡಲೇ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಡೈರೆಕ್ಷನ್ಸ್ ಪಾಸ್ ಮಾಡಿದ್ದಾರೆ. ಯಾರು? ಸಿ ಎಮ್ ಅವರು. ಹಾಗಾಗಿ ಈಗೇನು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಬರ್ತಾ ಇದೆ 2026 ಮತ್ತು 27ನೇ ಸಾಲು, ಆ ಒಂದು ಸಾಲಿಗೆ ಶಾಲಾ ಕಾಲೇಜುಗಳಲ್ಲಿ ಖಾಲಿರ್ತಕ್ಕಂಥ ಶಿಕ್ಷಕ ಹುದ್ದೆಗಳನ್ನು ತರ್ಕಬದ್ಧಗೊಳಿಸಿ 15,000 ಶಿಕ್ಷಕರನ್ನು ನೇಮಕ ಮಾಡಲಿಕ್ಕೆ ಕ್ರಮವನ್ನು ಖಂಡಿತವಾಗಲೂ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಬಜೆಟಲ್ಲೂ ಕೂಡ ಡಿಕ್ಲೇರ್ ಮಾಡಿದ್ದೀವಿ ಅಂತ ಅದರ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ಮಾಹಿತಿಗಳ ಪ್ರಕಾರ ಕಲ್ಯಾಣ ಕರ್ನಾಟಕ ಭಾಗದ ಶಾಲೆಗಳಿಗೆ 5,000ದಷ್ಟು ಶಿಕ್ಷಕರ ನೇಮಕ, ಇತರೆ ಜಿಲ್ಲೆಗಳಿಗೆ 10,000 ಹುದ್ದೆಗಳ ನೇಮಕ ಅಂತ ಹೇಳಿದ್ದಾರೆ. ನೋಡಿ, ತುಂಬ ಜನ ಕೇಳ್ತಾ ಇದ್ರು, ಸರ್ HKಗೆ ಎಷ್ಟು, ನಾನ್ HKಗೆ ಎಷ್ಟು, ಏನಾದರೂ ಆ ನಂಬರ್ಸ್ ಗೊತ್ತಾಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಅವರೇ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪ್ರಕಾರ ಇಲ್ಲಿ ಅಥವಾ ಮಾಹಿತಿಗಳ ಪ್ರಕಾರ ಕಲ್ಯಾಣ ಕರ್ನಾಟಕಕ್ಕೆ 5,000 ಹುದ್ದೆಗಳು, ನಾನ್ HK ದಟ್ ಈಸ್ ನಾನ್ ಹೈದರಾಬಾದ್ ಅಂದರೆ ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳಿಗೆ ಸುಮಾರು 10,000 ಹುದ್ದೆಗಳಷ್ಟು ಭರ್ತಿ ಮಾಡೋದು ಅಂತ ಹೇಳಿದ್ದಾರೆ. ಇವೆರಡನ್ನೂ ಸೇರಿ 15,000 ರಿಕ್ರೂಟ್ಮೆಂಟು ಅಂತ ಹೇಳಿದ್ದಾರೆ. ಈ ಬಗ್ಗೆ ಸಿ ಎಮ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುವುದು ಎಂದು ಶಿಕ್ಷಣ ಇಲಾಖೆ ಉನ್ನತ ಮೂಲಗಳು ತಿಳಿಸಿವೆ. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಿಕ್ಕೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಸುಮಾರು ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂದರೆ ಸುಮಾರು 800 ಪಬ್ಲಿಕ್ ಶಾಲೆಗಳ ಆರಂಭಕ್ಕೆ ಈಗಾಗಲೇ ಅವರು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹೇಳಿದಂಥದ್ದು ಈಗ ಸಿ ಎಮ್ ಅವ್ರ ಕಡೆಯಿಂದ ಅನುಮೋದನೆ ಆಗಿದೆ ಅಂತಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೂ ಇಮಿಡಿಯೇಟು ಅಪ್ರೂವಲ್ ಆಗುತ್ತೆ ಈಗ ಅದು. ಆಮೇಲೆ ಇನ್ನೊಂದೇನು ತುಂಬ ಜನ ಕೇಳಿದರು, ಸರ್ ಈಗ 15,000 ಹೇಳಿದ್ರಲ್ಲ, 15,000ಕ್ಕೂ ಅನುಮೋದನೆ ಕೊಡಲಾಗುತ್ತಾ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ಅಂತ ಕೇಳಿದರೆ, ಅದೆಲ್ಲ ಅವ್ರಿಗೆ ಬಿಟ್ಟು ವಿಚಾರ ಅದು. ಏಕೆಂದರೆ ಅಲ್ಲಿ ಏನಾಗುತ್ತೆ ಅಂತ ಯಾರೂ ಹೇಳಲಿಕ್ಕಾಗಲ್ಲ. ಹಾಗಾಗಿ ಅಲ್ಲಿಂದ ಬಂದಾಗ ಕಾದು ನೋಡಬೇಕಾಗುತ್ತೆ ಅದನ್ನು, ಆಯಿತಾ? ನೋಡಿ, ಇಲ್ಲಿ ಒಂದು ಭಾಳ ಚೆನ್ನಾಗಿ ನೀಟಾಗಿ ಕ್ಲಿಯರ್ ಕಟ್ಟಾಗಿ ಒಂದಷ್ಟು ರೇಷಿಯೋ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯದಲ್ಲಿನ ಸ್ಥಿತಿಗತಿ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ರಾಜ್ಯದಲ್ಲಿ 7,80,161 ಹುದ್ದೆಗಳು ಮಂಜೂರಾಗಿದ್ದು, ಇವು ಮಂಜೂರಾಗಿರೋ ಹುದ್ದೆಗಳು. ಈ ಪೈಕಿ ಗ್ರೂಪ್ ಎನಲ್ಲಿ 24,885, ಗ್ರೂಪ್ ಬಿಯಲ್ಲಿ 46,374, ಗ್ರೂಪ್ ಸಿಯಲ್ಲಿ 5,83,171, ಹಾಗೆಯೇ ಗ್ರೂಪ್ ಡಿಯಲ್ಲಿ 29,039 ಮಂದಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಂಜೂರಾಗಿರೋದು 7,80,111. ಈಗ ಹೇಳಿದ ರೇಷಿಯೋ ಅಂದರೆ ವರ್ಕ್ ಮಾಡ್ತಿರೋರಿಗಾಗಿ. ಒಟ್ಟು 2,95,710 ಹುದ್ದೆಗಳು ಖಾಲಿ ಇರುವಂಥದ್ದು, ಆಯಿತಾ? ಹಾಗೆ ಸುಮಾರು 56,432 ಹುದ್ದೆ ಭರ್ತಿಗೆ ನೇಮಕ ಮಾಡಿಕೊಳ್ಳಲು ಈಗಾಗಲೇ ಅನುಮತಿ ನೀಡಲಾಗಿದ್ದು, ಇದರಲ್ಲಿ ಶಿಕ್ಷಣ ಇಲಾಖೆಯ 5,267 ಹುದ್ದೆ ಭರ್ತಿಗೆ ಅವಕಾಶ ಸಿಕ್ಕಿದೆ. ಇದೀಗ ಒಟ್ಟಾರೆ 15,000 ಶಿಕ್ಷಕರ ಭರ್ತಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಈ 5,261 ಏನಪ್ಪ ಅಂತಂದರೆ ಇದು HKಗೆ ಅಪ್ರೂವಲ್ ಆಗಿದೆ. ಈಗ
ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, 15,000 ಶಿಕ್ಷಕರ ಭರ್ತಿಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಅಂತಂದರೆ ಇನ್ನೂ ಕೂಡ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ನಾನ್ HK ಭಾಗಕ್ಕೆ ಅಪ್ರೂವಲ್ ಪಾಸ್ ಮಾಡಿಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ಆಧಾರವಾಗಿ ಇಟ್ಕೊಂಡು ಹೇಳೋದಾದರೆ ಅರ್ಥ ಆಯಿತು ನಿಮಗೆ. ಸೊ 5,267 ಹುದ್ದೆಗಳಿಗೆ ಈಗಾಗಲೇ ಅಪ್ರೂವಲ್ ಪಾಸ್ ಮಾಡಿದೆ. ಅಟ್ಲೀಸ್ಟ್ ಆ ಭಾಗಕ್ಕಾದ್ರೂ ನೋಟಿಫಿಕೇಷನ್ ಮಾಡಿದ್ರೆ ಹೋಗಲಿ. ಎಲ್ಲ ವಿಭಾಗದಲ್ಲೂ ಹಿಂದುಳಿದ ಜಿಲ್ಲೆಗಳು ಅಂತ ಹೇಳ್ತಾರೆ, ಹೈದರಾಬಾದ್ ಕರ್ನಾಟಕ ಅಲ್ಲಿಗೆ ಬರ್ತಕ್ಕಂಥ ಜಿಲ್ಲೆಗಳನ್ನು ಅಟ್ಲೀಸ್ಟ್ ಅಲ್ಲಾದರೂ ಮಾಡಬೇಕಲ್ಲ ಇವರು ಅಲ್ವಾ. ಹಾಗಾಗಿ ರಿಮೈನಿಂಗ್ ಏನಿದೆ 10,000 ಪೋಸ್ಟು ಅದಕ್ಕೂ ಅಪ್ರೂವಲ್ ಪಾಸ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಾದು ನೋಡಬೇಕು. ಅದು ಬೇಗ ಆಯಿತು ಅಂತಂದರೆ ಬೇಗ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಮಾಡಬೇಕು. ಮತ್ತೆ ಡಿಲೇ ಮಾಡ್ತು ಅಂತಂದರೆ ಇದಕ್ಕೆ ಸಂಬಂಧಪಟ್ಟಾಗಿ ಏನು ಹೇಳಬೇಕು ಅಂತ ಯಾರಿಗೂ ಗೊತ್ತಾಗಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಈಗ. ಸೊ ಇನ್ನು ಮುಂದುವರೆದಂತೆ ನೋಡಿ, ಇಲ್ಲಿ ಈಗ KPS ಶಾಲೆಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಅದನ್ನು ಕ್ವಿಕ್ಕಾಗಿ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಸೊ ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಆರಂಭ ಮಾಡಲಿಕ್ಕೆ ಟೆಂಡರ್ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಆರಂಭ ಮಾಡಲಿಕ್ಕೆ ಈಗ CM ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮೇ ಬಿ KPSಗೂ ಟೀಚರ್ಸ್ ಕೊಡ್ಬೋದು ಅನಿಸುತ್ತೆ. ಈಗ ಫಸ್ಟ್ ಪ್ರಯಾರಿಟಿ ಈಗ 800 ಶಾಲೆಗಳನ್ನು ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ನನ್ನ ಪ್ರಕಾರವಾಗಿ ಅವ್ರ ಪ್ಲ್ಯಾನ್ ಇರುವಂಥದ್ದು ಫಸ್ಟು KPSಗೆ ಕೊಡಬೇಕು ಟೀಚರ್ಸ್ನ ಅಂತ ಇದೇ ಇರುತ್ತೆ ಈಗ ಅಲ್ವಾ. ಹಾಗಾಗಿ ಪ್ರತಿ KPS ಶಾಲೆಯಲ್ಲಿ 1,200 ಮಕ್ಕಳಿಗೆ ಪ್ರವೇಶ ಸಿಗಲಿದ್ದು LKG ಇಂದ PUC ವರೆಗೆ ಒಂದೇ ಕಡೆ, ಫ್ರಮ್ LKG ಟು PUC ಒಂದೇ ಸೂರಲ್ಲಿ ಅಂತ. ಸೊ ಒಂದೇ ಕಡೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಎಜುಕೇಷನ್ ಪ್ರೊವೈಡ್ ಮಾಡ್ತಾರೆ ಅವರಿಗೆ. ಸೊ ಮುಂದಿನ 2 ವರ್ಷಗಳಲ್ಲಿ ಎಲ್ಲ 800 ಶಾಲೆಗಳಲ್ಲಿ ಸಂಪೂರ್ಣವಾಗಿ ಸಿದ್ಧ ಆಗುತ್ತೆ ಅಂತ ಅದನ್ನು CM ಕೂಡ ಇಲಾಖೆಗೆ ಡೈರೆಕ್ಷನ್ಸ್ ಪಾಸ್ ಮಾಡಿದ್ದಾರೆ. ಸೊ ಮತ್ತೊಂದು ಪ್ರಮುಖ ಅಂಶವೆಂದರೆ KPS ಶಾಲೆಗಳಿಗೆ ಶಾಲಾ ಬಸ್ ವ್ಯವಸ್ಥೆ ಸೌಲಭ್ಯ ಯಾವ ರೀತಿಯಲ್ಲಿ ಕಲ್ಪಿಸಬಹುದು ಎಂಬ ಬಗ್ಗೆ ಕುರಿತು ಪರಿಶೀಲನೆ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ. ಇದೇ ಥರ ಗ್ರಾಮೀಣ ಭಾಗದ ಶಾಲೆಗಳಿಗೂ ಕೊಟ್ಟರೆ ಯಾಕೆ ಅಡ್ಮಿಷನ್ ಆಗಲ್ಲ? ಪ್ಲ್ಯಾನ್ ಮಾಡ್ಕೋಬೇಕು, ಎಲ್ಲೆಲ್ಲಿ ಏನು ಲೂಪ್ ಹೋಲ್ಸ್ ಇದೆ ಅವುಗಳನ್ನ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಲ್ವಾ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ನೆನ್ನೆ ಸಾಕಷ್ಟು ಸುದ್ದಿಗಳಾಗಿದೆ. ಈ ಧಾರವಾಡ ಭಾಗ ಆ ಕಡೆ ಈ ಕಡೆಯಲ್ಲಿ ಕೆಲವೊಂದು ಶಾಲೆಗಳು ಮುಚ್ತಾ ಇರೋದು ನೋಡಿಬಿಟ್ರೆ ಊರವರೆಲ್ಲ ಸೇರಿಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ತುಂಬ ಜನ ಪಾಪ ಏನು ಮಾಡ್ತಾಯಿದ್ದಾರೆ, ಈ ಗ್ರಾಮೀಣ ಭಾಗದ ಶಾಲೆಗಳು ಎಷ್ಟೋ ಬಡ ಮಕ್ಕಳಿಗೆ ಆಹಾರವನ್ನು ಕೊಡ್ತಕ್ಕಂಥ ಅದೊಂದು ಅನ್ನದಾನ ಕೇಂದ್ರಗಳು. ಆ ಊಟ ಸಿಗುತ್ತೆ ಅಂತ ನಂಬ್ಕೊಂಡು ಶಾಲೆಗೆ ಬರ್ತಿರೋ ಮಕ್ಕಳು ನೀವು ಆ ಭಾಗದಲ್ಲಿ ಮುಚ್ಚಿಬಿಡ್ತು ಅಂತಂದರೆ ಅವ್ರ ಗತಿ ಏನಾಗಬೇಕು? ಅವರು ಊಟದಿಂದನೂ ಕೂಡ ಆಹಾರದಿಂದ ವಂಚಿತರಾಗ್ಬಿಡ್ತಾರೆ. ಅವ್ರ ಜೀವನ ಹೇಗೆ? ಇವೆಲ್ಲ ಪ್ರಶ್ನೆಗಳನ್ನು ಭಾಳ ನೀಟಾಗಿ ಕೋಟ್ ಮಾಡಿ ಪಾಪ ಒಬ್ಬರು ಹೇಳ್ತಾಯಿದ್ರು. ಹಂಗಾಗಿ ಭಾಳ ಕಷ್ಟ ಈಗ ಏಕೆಂದರೆ ಅಧಿಕಾರದ ದರ್ಪ ಅಂತಕ್ಕಂಥದ್ದು ಏನೇ ಹೋರಾಟ ಮಾಡಿದ್ರೂ ಅವರು ಏನೇನು ಯಾವ್ಯಾವ ತಂತ್ರ ಪ್ರಯೋಗವನ್ನು ಮಾಡಬೇಕು ಅದು ಮಾಡಿಬಿಡ್ತಾರೆ. ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಬಿಟ್ರೆ ಏನೇ ಯಾವುದೇ ಅಧಿಕಾರ ಇದ್ದರೂ ಅದು ಏನೂ ಮಾಡೋಕ್ಕಾಗಲ್ಲ ಫೈನಲಿ. ಕಾದು ನೋಡೋಣ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಇದು ತಾರಕಕ್ಕೆ ಅಂತ ಅಂದ್ಬಿಟ್ಟು. ಗ್ರಾಮೀಣ ಭಾಗದಲ್ಲಿ ಏನು ಸ್ಕೂಲ್ ಕ್ಲೋಸ್ ಮಾಡಿ ಈ KPSಗೆಲ್ಲ ಮಾಡಬೇಕು ಅಥವಾ ಮರ್ಜ್ ಮಾಡಿ ಬೇರೆ ಶಾಲೆಗೆ ಹಾಕಬೇಕು, ಸ್ಟ್ರೆಂತ್ ಕಡಿಮೆ ಇರೋ ಶಾಲೆಗಳನ್ನಂತ ಏನು ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ಇದೆಲ್ಲದಕ್ಕೂ ಕಾದು ನೋಡಬೇಕು ಇಲ್ಲಿ ಏನೇನು ಕಥೆಗಳಾಗುತ್ತೆ ಅಂತ ಅಂದ್ಬಿಟ್ಟು. ಆಯಿತಾ ನೋಡಿ, ಆಲ್ಮೋಸ್ಟ್ ನೀವೇನು ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೀರಾ, ಬಹುತೇಕ ಇವತ್ತಿನ ಎಲ್ಲ ದಿನಪತ್ರಿಕೆಯಲ್ಲಿ ಇದು ಬಂದಿದೆ ಇದು. ಸೊ ಈಗ ಸಾಧ್ಯವಾದಷ್ಟು ಬೇಗ ರಿಮೈನಿಂಗ್ ಪೋಸ್ಟ್ ಏನಿದೆ ಸುಮಾರು 10,000ಕ್ಕೂ ಹೆಚ್ಚು ಪೋಸ್ಟ್ ಇಲ್ಲಿ ನಾನ್ HKಗೆ ಬೇಗ ಅದಕ್ಕೆಲ್ಲ ಹಣಕಾಸು ಇಲಾಖೆ ಅನುಮೋದನೆ ಪಾಸ್ ಮಾಡಿ ಸಾಧ್ಯವಾದಷ್ಟು ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಮಾಡ್ತು ಅಂತಂದರೆ ಸೊ ಅಷ್ಟು ವರ್ಷಗಳಿಂದ ಏನು ವಿದ್ಯಾರ್ಥಿಗಳು ವೆಯ್ಟ್ ಮಾಡೋರು ಈ ಟೀಚರ್ ಆಸ್ಪಿರೆಂಟ್ಸ್ ಅಂತ ಯಾರು ಪಾಪ ಸಾಕಷ್ಟು ವರ್ಷಗಳಿಂದ ಜಾತಕ ಪಕ್ಷಿಯಾಗಿ ಕಾದು ಕೂತ್ಕೊಂಡಿದ್ದಾರೆ ಅವ್ರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಸರ್ಕಾರಗಳು ಕೊಟ್ಟಂಗಾಗುತ್ತೆ ಎಲ್ಲ. ಏಕೆಂದರೆ ಯಾರೂ ನಂಬಲಿಕ್ಕೆ ರೆಡಿ ಇಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿಬಿಡಿದೆ ಈಗ. ಸೊ ಒನ್ಸ್ ನೋಟಿಫಿಕೇಷನ್ ಆದರೆ ಮಾತ್ರ ನಾವು ಬಿಲೀವ್ ಮಾಡೋದು, ಆ ಒಂದು ಸಿಚುವೇಷನ್ಗೆ ಬಂದು ನಿಂತುಬಿಡಿದೆ ಈಗ ಇವೆಲ್ಲ ಬೆಳವಣಿಗೆನ ನೋಡ್ತಾ ಇದ್ದಾರೆ. ಹಾಗಾಗಿ ಸೊ ಪ್ರತಿಯೊಬ್ಬರು ಬಯಸ್ತಾ ಇರೋದು, ಅಪೇಕ್ಷೆ ಇರೋದು, ಕಾದು ನೋಡ್ತಾ ಇರೋದು, ಎದುರು ನೋಡ್ತಾ ಇರೋದು ನೋಟಿಫಿಕೇಷನ್ಗೆ ಮಾತ್ರ. ಅದು ಬೇಗ ಆಗಲಿ. ಥ್ಯಾಂಕ್ ಯು ಸೋ ಮಚ್.